ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ವೀರಶೈವ ಸಮಾಜದ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಎಸ್ ಪಾಟೀಲ್ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ವೀರಶೈವ ಸಮಾಜದ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೊಡಲ್ಹಂಗರ್ಗ ಅವರ ಹುಟ್ಟುಹಬ್ಬದ ಅಂಗವಾಗಿ ವೀರಶೈವ ಸಮಾಜದ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು. ಇವತ್ತು ಅರೆ ಅಂತ ನಮ್ಮ ಹಾಸ್ಟೆಲ್ಗೆ ಅಂದರೆ ಅರುಣ್ ಕುಮಾರ್ ಪಾಟೀಲ್ರು ನಮ್ಮ ಅಧ್ಯಕ್ಷರು, ಸಮಾಜದ ಅಧ್ಯಕ್ಷರು. ನಾವೆಲ್ಲ ಭಾಳ ಖುಷಿಯಿಂದ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಅವರಿಗೆ ಎಲ್ಲ ಹಿರಿಯರ ಆದಿಯಾಗಿ, ಶರಣಬಸವ ಬಸವೇಶ್ವರ ಆದಿಯಾಗಿ, ಬಸವಣ್ಣನವರ ಆದಿಯಾಗಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ರಿಗೆ ನಾವೆಲ್ಲರೂ ಶುಭ ಹಾರೈಸೋಣ. ಅವ್ರು ಇನ್ನೂ ಆ ಸ್ವಾಮಿ ಯಾರು ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು ಎಷ್ಟು ದಿನ ಬದುಕಿದಾರಲ್ಲ, ಅರುಣ್ ಪಾಟೀಲ್ರಿಗೂ ಅಷ್ಟು ಆಯುಷ ಕೂಲ್ಡಿ ಅಂತಕ್ಕಂಥ ಹಾರೈಕೆ ಹಿರಿಯರೆಲ್ಲ ಆಶೀರ್ವಾದ ಮಾಡ್ಕೊಂಡ್ರೆ, ಅರುಣ್ ಕುಮಾರ್ ಪಾಟೀಲ್ ಅಂದರೆ ಒಬ್ಬ ಖಾಲಿ ನಮ್ಮಂಗ, ನನ್ನ ಹೆಸರು ಕಲ್ಯಾಣಪ್ಪ, ನಿಮ್ಮ ಹೆಸರು ಏನೇನೋ ಇರ್ಬೋದು. ಅರುಣ್ ಕುಮಾರ್ ಹುಟ್ಟಿದ ದಿನವನ್ನು ನಾನು ಏನಾದರೂ ಅದಕ್ಕೆ ಹೇಳ್ತಿರೋ ಮಾತು, ಹುಟ್ಟು ಮತ್ತು ಸಾವು ಈ ಎರಡರ ನಡುವೆ ಏನು ಮಾಡ್ತೀವಲ್ಲ ಅದು ಸಾಧನೆ ಅಂತ ಹೇಳ್ತೀವಿ. ಆ ಸಾಧನೆ ಯಾರು ಮಾಡಿದೆ ಅಂತ ಕೇಳಿದ್ರೆ ಅರುಣ್ ಕುಮಾರ್ ಪಾಟೀಲ್ ಅವರು ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಎಷ್ಟೋ ಜನ ಲಕ್ಷಗಟ್ಟಲೆ ಸಾವಿರ ಗಟ್ಟಲೆ ಏನಪ್ಪ ಅಂತ ನಾವೇನು ಮಾಡ್ತಿದ್ದೀವಿ, ಬರ್ಡೇ ಪಾರ್ಟಿ ಆಗಿರ್ಬೋದು, ಇಂಥ ಪಾರ್ಟಿಗಳನ್ನು ಮಾಡಿ ಏನಪ್ಪ ನಾವು ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ವಿ. ಅದಕ್ಕಾಗಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಮಾಡಬೇಕು. ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಈ ಒಂದು ಹುಟ್ಟುಹಬ್ಬ ಒಂದು ನೆಪವಾಗಿ ಇಟ್ಕೊಂಡು ವಿದ್ಯಾರ್ಥಿಗಳು ಏನಾದರೂ ಕೂಡ ಸಮಾಜ ಸೇವೆಯ ಒಂದು ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು, ಹುಟ್ಟು ಹೋರಾಟಗಾರರಾಗಿ ಇವತ್ತು ಸಮಾಜದ ಅನೇಕ ಏನಪ್ಪ ಅಂದರೆ ಹಿತ ಚಿಂತನೆಗಳನ್ನು ಮಾಡ್ತಾ ಸಮಾಜದ ಬಗ್ಗೆ ಅನೇಕ ಕಾಳಜಿಗಳನ್ನು ಹೊಂದು ಇವತ್ತು ಸಮಾಜದಲ್ಲಿ ಯಾವ ರೀತಿಯಾಗಿ ಬಾಳಬೇಕು, ಸಮಾಜದ ನ್ಯಾಯ ಅಂತಕ್ಕಂಥದ್ದು ಯಾವ ರೀತಿ ಸಿಗ್ತದೆ, ಅನ್ಯಾಯ ಅಂತಕ್ಕಂಥದ್ದಲ್ಲಿ ನ್ಯಾಯಯುತವಾಗಿ ಹೋರಾಡಿ ನಮ್ಮ ಸಮಾಜಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ತಲುಪಿಸುವಲ್ಲಿ ಯಾರಾದರೂ ಕೆಲಸ ಮಾಡಿದರೆ ಅದು ಅರುಣ್ ಕುಮಾರ್ ಪಾಟೀಲ್ ಸರ್ ಅಂತ ಮಾತ್ರ. ಕೇವಲ ಹುಟ್ಟುಹಬ್ಬ ಎನ್ನುವುದು ಇದು ಒಂದೇ ದಿನಕ್ಕೆ ಸೀಮಿತವಾಗಿದೆ. ಅವರಿಗೆ ಭಗವಂತ ಆಯುಷ, ಆರೋಗ್ಯ ಮತ್ತು ದೇವರು ಅವರಿಗೆ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಮತ್ತು ಜನಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ನೀಡಲಿ ಅಂತ ಎಲ್ಲ ಪ್ರಸಾದ ನೀಡಿದ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ನಾವೆಲ್ಲರ ಸಮ್ಮುಖದಲ್ಲಿ ಆಚರಣೆ ಮಾಡಬೇಕಂತ ತಾವೇನು ಮಾಡಿದ್ರಿ. ಹೀಗೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಅಂಥವರ ಹುಟ್ಟುಹಬ್ಬ ನಾವೆಲ್ಲರೂ ಕೂಡ ಮಾರ್ಗದರ್ಶನ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಕಲ್ಯಾಣಪ್ಪ ಪಾಟೀಲ್, ಚನ್ನವೀರಪ್ಪ ಗುಡ್ಡ, ಜಗನ್ನಾಥ್ ಪಟ್ಟಣ್ ಶೆಟ್ಟಿ, ಶರಣು ಖಾನಾಪುರ್, ಅಭಿಷೇಕ್ ಪಾಟೀಲ್ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯಿತಿ ಎಲ್ಲ ವೃಂದದ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಅನಿರ್ದಿಷ್ಟದ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ನಾಗರಾಜ್ ಬಂಗೂರ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜುಲೈ 23ರಂದು ಬೆಳಗ್ಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿಯ ನೌಕರರ ಸಂಘದ CITU ಸಂಯೋಜಿತ ರಾಜ್ಯ ಸಮಿತಿಯೊಂದಿಗೆ ನಡೆಯಲಿರುವ ಅನಿರ್ದಿಷ್ಟವಾದ ಧರಣಿ ಮುಷ್ಕರದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ನೌಕರರು ತಮ್ಮ ಬಹುದಿನದ ಬೇಡಿಕೆ ಈಡೇರಿಸಿಕೊಳ್ಳಲು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜೈಭೀಮ್ ಹೊಸ್ಮನಿ, ಭೋಜರಾಜ್ ಮಾಲಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಾಡೋಕ್ಕಿಲ್ಲ, ನಮ್ಗೆ ಆದೇಶ ಇದೆ ಸರ್, ಸಂಘದ ನಿಯಮ ಇದೆ ನಮಗೆ. ನಾವು ಇಲ್ಲ ಇದ್ದಂಥ ಕೆಲಸಗಳನ್ನು ನಾವು ಬೇರೆಯವ್ರಿಗೆ ಯಾರಿಗೊಬ್ಬರಿಗೆ ಒಪ್ಪಿಸ್ಬಿಟ್ಟು ನಾವು ಹೋಗ್ತೀವಿ ಸರ್. ಯಾವುದೇ ಕೆಲಸಗಳು ಬಂದ್ ಮಾಡಿ ಜನರಿಗೆ ತೊಂದರೆ ಕೊಟ್ಟು ನಾವು ಇದು ಮಾಡಲ್ಲ. ಜನರಿಗೆ ನೀರಿನ ಸರಬರಾಜು ಕಂಟಿನ್ಯೂ ಏನು ರೆಗ್ಯುಲರ್ ಬರುತ್ತೆ, ನೀರನ್ನು ಪಂಪ ಬಿಟ್ಟರೆ ನೀರು ಬಿಡ್ತಾರೆ. ಯಾವುದಿದ್ದರೆ ನಮ್ಮದು PDO ಯಾರಿದ್ದರೆ ಅದು ನಮ್ಮದು ಕರ ವಸೂಲಿ ಇರ್ಬೋದು ಇದ್ದಂಥವ್ರು ಅನ್ನೋದು ನಿರ್ವಹಿಸ್ಕೊಂಡು ಹೋಗ್ತಾರೆ ಸರ್. ನಾವು ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಸರ್. ಇಲ್ಲ, ಅಷ್ಟು ಜನ ಇದೆ ಸರ್. ನೀರು ಗಂಟೆ ಅಲ್ಲ, ಬಿಲ್ ಕಲೆಕ್ಟರ್ಸ್, ನೀರು ಗಂಟೆಗಳು ಮತ್ತು ಎಲ್ಲ ಸ್ವಚ್ಛತೆಗಾರದು ಒಟ್ಟು ಟೋಟಲ್ ಬೇಡಿಕೆ ಇದೆ. ಸರ್ಕಾರಿ ನೌಕರರಿಗೆ ಪರಿಗಣಿಸಬೇಕಂತೇಳಿ ಇದೆ ಸರ್. ಹಾಂ ಸರ್, 1987ರಲ್ಲಿ ಸರ್ ಸಂಘ ಹುಟ್ಕೊಂಡಿದ್ದ ಮಾರುತಿ ಮಾನ್ಪಡೆ ಅವರು
ಮಾರುತಿ ಮಾನ್ಪಡಿಯವ್ರು ಇದ್ದಾಗ ಸರ್ 1980 ಸಂಘ ಹುಟ್ಟುಕೋತ ಸರ್. ಅವಾಗ ಅವರಿಂದ ಹೋರಾಟ ಮಾಡ್ಕೊತ ಬಂದಿದ್ರು. ಮಧ್ಯದಲ್ಲಿ ಏನದ HK ಪಾಟೀಲ್ ಅವರು RDPR ಮಿನಿಸ್ಟರ್ ಇದ್ದಾಗ ಇದರಲ್ಲಿ ಅವ್ರು ಕೊಡ್ತೀವಿ, ಕೆಲವೊಂದು ಕಂಡೀಷನ್ ಹಾಕಿಬಿಟ್ಟು ಕೆಲವೊಬ್ಬರನ್ನ ಅಷ್ಟೇ ಕೊಡ್ತೀವಿ, ಉಳಿದನ್ನು ಕೊಡಲ್ಲ ಅಂದ್ರೆ ಆ ಟೈಮ್ನಾಗ ಕೊಟ್ಟರೆ ನಮ್ಗೆ 40,000 ಜನ ಸಿಬ್ಬಂದಿಗಳು ಬೀದಿ ಪಾಲಾಗ್ತಿದ್ರು. ಅದಕ್ಕೆ ನೀವೇನದ ಎಲ್ಲರನ್ನು ನೀವೇನದ ಪರಿಗಣಿಸ್ರಿ ಅಂತೇಳಿ ಇಟ್ಕೊಂಡಿದ್ರು. ಅದ್ರ ಸಲುವಾಗಿ ಅವ್ರು ಇನ್ನೂ ಮಾಡಿಲ್ಲ ಸರ್. ಅವರು ಈಗ ಕನಿಷ್ಠ ಕೂಲಿ ಸರ್, ಈಗ ನಮ್ಗೆ ಸರ್ಕಾರ ಆದೇಶ ಪ್ರಕಾರ ಈಗ ಬೆಲೆಗೆ ಏರಿಕೆನುಗುಣವಾಗಿ ನಮಗೆ ಸ್ಯಾಲ್ರಿ ಕೊಡಬೇಕು. ಮೈಸೂರಿನ ಶಾರ್ಪ್ ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿಯ ಕಳೆದ 3 ವರ್ಷಗಳಿಂದ ಲಕ್ಷಾಂತರ ರೂಪಾಯಿಗಳು ಅವ್ಯವಹಾರ ನಡೆಸಿ ಅದರಲ್ಲಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ. ಈ ಕುರಿತು ದೂರು ನೀಡಿದರೂ ಯಾವುದೇ ಕ್ರಮವಾಗಿಲ್ಲ. ಹಾಗಾಗಿ ಪ್ರಕರಣವನ್ನು ಮುಚ್ಚಿ ಹಾಕಲು ಹೊರಟಿದ್ದಾರೆ. ಇದನ್ನು ಖಂಡಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜುಲೈ 23ರಂದು ಬೆಳಗ್ಗೆ ಜಿಲ್ಲಾ ಕಾರ್ಮಿಕರ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿ ಏಜೆನ್ಸಿ ನಡೆಸಿರುವ ಅವ್ಯವಹಾರದ ಕುರಿತು ಕಳೆದ 2022ರಿಂದ ಸಂಘಟಿತ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಾ ಜಿಲ್ಲಾಡಳಿತ ಗಮನಕ್ಕೆ ತರಲಾಗಿದೆ. ಆದರೆ 2023ರ ಏಪ್ರಿಲ್ನಲ್ಲಿ 100 ಜನ ಕಾರ್ಮಿಕರು ಮತ್ತು 2024 ಫೆಬ್ರವರಿ ತಿಂಗಳಲ್ಲಿ 200 ಜನ ನೌಕರರ ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಸಮಾಜ ಕಲ್ಯಾಣ ಇಲಾಖೆಗೆ ದೂರು ನೀಡಿದ್ದು, ಆದರೆ ಇಲಾಖೆಗೆ ಕೊಟ್ಟಿರುವ ದೂರುಗಳು ಮಾತ್ರ ನಾಪತ್ತೆಯಾಗಿದೆ ಎಂದು ದೂರಿದರು. ಅಧಿಕಾರಿಗಳು ಕೇಳಿದರೆ ಎಲ್ಲ ಅರ್ಜಿಗಳು ತಾಲೂಕು ಕಚೇರಿಗಳಿಗೆ ಕಳಿಸಿಕೊಡಲಾಗಿದೆ ಎಂದು ಹೇಳುತ್ತಾರೆ. ತಾಲೂಕು ಕಚೇರಿಗಳಿಗೆ ಕೇಳಿದರೆ ಯಾವುದೇ ಅರ್ಜಿಗಳು ಬಂದಿಲ್ಲವೆಂದು ಹೇಳುತ್ತಾರೆ. ಕಾರ್ಮಿಕರ ಹಿತರಕ್ಷಣೆ ಮಾಡಬೇಕಾದ ಕಾರ್ಮಿಕ ಇಲಾಖೆ ಕಾರ್ಮಿಕರನ್ನು ಭಕ್ಷಣೆ ಮಾಡುತ್ತಿದೆ ಎಂದು ದೂರಿದರು. ಸಮಾಜ ಕಲ್ಯಾಣ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂತೆ ಹಲವಾರು ಸಲ ನಾವು ನಿರಂತರ 3 ತಿಂಗಳ ಹೋರಾಟ ಮಾಡ್ತಾನೆ ಇದ್ದೀವಿ, ನಿಮ್ಮೆಲ್ಲರ ಗಮನಕ್ಕದೆ. ಆದರೆ ಈ ಒಂದು ಮ್ಯಾನ್ ಪವರ್ ಏಜೆನ್ಸಿ ಪರವಾಗಿ ನಿಂತಾರೆ ಅಧಿಕಾರಿಗಳೆಲ್ಲ. ಇಷ್ಟೆಲ್ಲ ನಾವು ಹೋರಾಟ ಮಾಡಿ ತನಿಖೆ ನಡೆಸ್ಬೇಕಂದ್ರೂ ಮ್ಯಾನ್ ಪವರ್ ರೀ, ಅದೇ ಅದು ಪ್ರಿಂಟ್ದಾಗ ಏನೋ ಆಗಿರ್ಬೇಕು. ಆ ಏಜೆನ್ಸಿ ಪರನೇ ಇವರು ನಿಂತಾರೆ. ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಆಗ್ಯದ. ಅದು ತನಿಖೆ ನಡೆಸ್ಬೇಕಂತ ಯಾವಾಗ ಈಗೆಲ್ಲ 2022ರಿಂದ ಕೂಡ ನಾವು ಜಿಲ್ಲಾಡಳಿತ ಗಮನಕ್ಕೆ ತರ್ತಾ ಇದ್ದೇವೆ. ಅದು ಎಲ್ಲರೂ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒರ್ನೂ ಕೂಡ ಸಭೆ ಮಾಡಿದ್ರೂ ಈ ಸಮಸ್ಯೆ ಬಗೆಹರಿದಿಲ್ಲ. ಆದರೆ ಈಗ ನಾವು ನಿನ್ನೆ ಒಂದು ತೀರ್ಮಾನ ಮಾಡಿ ಇಷ್ಟೆಲ್ಲ ನಾವು ಸ್ಟೇಟ್ಮೆಂಟ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಏನೂ ಮಾಡಿಲ್ಲ, ನಿಮ್ಮ ಕಾರ್ಮಿಕ ಇಲಾಖೆ ಮುಂದೆ ಕೊಡ್ತೀವಿ ಅಂತ ಹೇಳಿದ್ವಿ. ಸಮಾಜ ಕಲ್ಯಾಣಕ್ಕಂತೂ ಹೋರಾಟ ಮಾಡಿ ಸಾಕೈತೆ. ಅವ್ರ ಬಳಿ ಅರ್ಜಿಗಳೇ ನಾಪತ್ತಾಗ್ಯಾವ. ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಅರ್ಜಿ 22ರಿಂದ ಒಂದೂ ಅರ್ಜಿ ಇಲ್ಲ. ಮೊನ್ನೆ ಅವ್ರಿಗೆ ಏಜೆನ್ಸಿ ಕರೆಸಿರೋ JD ಅವರು ಮುನ್ವರ್ ದೌಲಾ ಅಂತಿನ JD ಈಗ ಸದ್ಯಕ್ಕೆ ಇನ್ಚಾರ್ಜರ ಕರೆಸಿದಾಗ ಅಲ್ಲಿ ಅರ್ಜಿಗಳೆಲ್ಲ ತೊಗೊಂಡ್ಬರ್ರಿ ಅಂದೆವು. ಅರ್ಜಿನೇ ಇಲ್ಲ ಅಲ್ಲಿ. ಅವರಲ್ಲಿ ಸುವರ್ಣ ಅಂತ ಒಬ್ಬರು ಸೆಕ್ಷನ್ ಕ್ಲರ್ಕ್ ಇದ್ದಾರೆ. ಅವ್ರೇನು ಹೇಳ್ತಾರೆ, ನಾವು ತಾಲೂಕು ಆಫೀಸ್ಗೆ ಕಳಿಸಿವಂತೆ. ಚುಂಚೋಳಿ ತಾಲೂಕು ಆಫೀಸರ್ ಎದುರೇ ಬಂದಿರು, ಅವ್ರನ್ನೂ ಬಂದಿರು ಕರೆಸಿರು. ನಮ್ಮಲ್ಲಿ ಯಾವ ಅರ್ಜಿ ಬಂದಿಲ್ಲ ಅಂತ ಅವ್ರು ಅಂತಾರೆ. ಇಲ್ಲ ನಾವು ಕಳಿಸಿವಂತ ಇವ್ರು ಅಂತಾರೆ. ಅಂದರೆ ಅರ್ಜಿಗಳು ಎಲ್ಲಿ ಹೋದವು, ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಮತ್ತು ನಮಗೇನಿದು ಅಧಿಕಾರಿಗಳು ಈ ರೀತಿ ಸುಳ್ಳು ಹೇಳೋದು ಮಾಡೋದು ಇದೇನು ಮುಚ್ಚಾಕ್ಬೇಕಂತಾರೆ, ಅದು ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಕಾರ್ಮಿಕ ಇಲಾಖೆ ಯಾವುದು ಕಾರ್ಮಿಕರಿಗೆ ರಕ್ಷಣೆ ಮಾಡಬೇಕು ಅದೇ ಭಕ್ಷಣೆ ಮಾಡೋಕ್ಕೆ ನಿಂತಾರೆ ಅವರೇ. ಅವ್ರಿಗೂ ಜೊತೆ ಮೊನ್ನೆ ಹೋಗಿ 15ನೇ ತಾರೀಕಿಗೆ ಹೋಗಿ ಯಾಕೆ ಹಿಂಗಾಯಿತು ಅಂಥೇಳಿ ಅವರು ಕಾರ್ಮಿಕ ಆಯುಕ್ತರೇನಾರ ಅವ್ರಿಗೆ ಹಿಡಿದು, ನೋಡಿ ಸರ್ ನಿಮ್ಮಲ್ಲಿ ಅರ್ಜಿ ಕೊಟ್ಟಿವಿ, ಕೊಟ್ಟೀಗ 22ರ ಕೊಟ್ಟಿವಿ, ಮೊನ್ನೆ 4 ತಿಂಗಳಿಂದ ಕೊಟ್ಟಿವಿ, ಅರ್ಜಿಗಳು ಎಲ್ಲವ ತೆಗಿಬೇಕು ಅಂತ. ಅವಾಗ ಅವ್ರು ಸಿಟ್ಟಿಗೆ ಬಂದು ಅರ್ಜಿಗಳು ಎಲ್ಲೋ ತೆಗೀರಿ ಅಂದಾಗ ಅವಾಗ ಅವರು ಸೆಕ್ಷನ್ದವರು ಅರ್ಜಿಗಳು ಅವತ್ತು ತಂದಿಡ್ತಾರೆ. ಫೆಬ್ರವರಿ ಕೊಟ್ಟ ಅರ್ಜಿಗಳು ಈಗ ಹೊರಗೆ ಬಂದವು. ಮೊನ್ನೆ ಬಂದಾಗ ನಾವು ಅವ್ರಿಗೆ ಹೇಳಿದೆವು, ಇದೆಲ್ಲ ಈ ರೀತಿ ಮಾಡಿ ನೀವು ಉಲ್ಟಾ ನಾವು ನಮ್ಮದು ಪಗಾರ ಬರಬೇಕಂತೇಳಿ ಏಜೆನ್ಸಿಗೆ ಕೇಳಿದ್ರೆ ಅವನು ಕೆಲಸದಿಂದ ತೆಗಿಲಾಕ ಶುರು ಮಾಡ್ಯಾನ. ನಮ್ಮ ಕಾರ್ಮಿಕರಿಗೆ ಅನ್ಸೋದು ಶುರು ಮಾಡೋದು, ನೀವು ಹೋರಾಟಕ್ಕೆ ಹೋದರೆ ನಿಮಗೆ ಕೆಲಸ ತೆಗಿತೀನಿ ಅಂತೇಳಿ ಅನ್ಸೋದು. ಹೀಗಾಗಿ ಒಂದು ಕಡೆ ಅವ್ರದ್ದು, ಒಂದು ಕಡೆ ಅಧಿಕಾರಿಗಳನ್ನೂ ಕೂಡ ನೀವು ಯಾಕೆ ಹೋಗ್ತೀರ. ಪಟ್ಟಣ ಸೇರಿ ಗ್ರಾಮೀಣ ಭಾಗದಲ್ಲಿ ಪ್ರತಿ ಶುಕ್ರವಾರ ಈಡಿಸ್ ಲಾರ್ವಾ ಸಮೀಕ್ಷೆ ಹಾಗೂ ಸೋರ್ಸ್ ರಿಡಕ್ಷನ್ ಚಟುವಟಿಕೆ ನಡೆಸಲಾಗುತ್ತಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫಾರ್ ತಿಳಿಸಿದರು. ಚಿಂಚೋಳಿ ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿ ಪುರಸಭೆ ಸಿಬ್ಬಂದಿ ಚಟುವಟಿಕೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಮಳೆ ನೀರು ಸಂಗ್ರಹಿಸುವುದರಿಂದ ಸೊಳ್ಳೆಗಳ ಅದರ ಸಂತಾನೋತ್ಪತ್ತಿಗಾಗಿ ನಿಂತ ನೀರಿನಲ್ಲಿ ಮೊಟ್ಟೆ ಇಡುತ್ತವೆ. ಅದರಲ್ಲೂ ವಿಶೇಷವಾಗಿ ಈಜಿಪ್ಟ್ ಸೊಳ್ಳೆಗಳು ಮೊಟ್ಟೆಗಳನ್ನು ಶುದ್ಧ ಹಾಗೂ ನಿಂತ ನೀರಿನಲ್ಲಿ ಇಡುತ್ತದೆ. ಆದ್ದರಿಂದ ಇದನ್ನು ತಡೆಗಟ್ಟಲು ವಾರಕ್ಕೊಮ್ಮೆ ಆರೋಗ್ಯ ಇಲಾಖೆ ವತಿಯಿಂದ ಈಡಿಸ್ ಲಾರ್ವ್ ಸರ್ವೆ ಮತ್ತು ಸೋರ್ಸ್ ರಿಡಕ್ಷನ್ ಚಟುವಟಿಕೆಯನ್ನು ಕೈಗೊಳ್ಳಲಾಗುವುದು ಎಂದರು. ಎಲ್ಲ ಇಡೀ ಚಿಂಚೋಳಿ ತಾಲೂಕಾದ ಎಲ್ಲ ಪ್ರಾಥಮಿಕ ಆರೋಗ್ಯದಲ್ಲಿ 40 ಸ್ಟಾಫ್ ಕರೆಸಿದೆ ನಾನು ಹೋದ ಶುಕ್ರವಾರ. ಮತ್ತೆ ಈ ಶುಕ್ರವಾರ ಕರೆದಿಲ್ಲ, ಯಾಕೆ ನಾವು ತಮ್ಮಲ್ಲಿ ಮಾಡ್ಕೋಬೇಕ. ಮುಂದಿನ ಶುಕ್ರವಾರ ಮತ್ತೆ ಕರೆಸಿರ್ಬೇಕು. ಈ ಮಳೆಗಾಲ ಮುಗಿತನ 15 ದಿವಸಕ್ಕೊಮ್ಮೆ ಒಂದು ಶುಕ್ರವಾರ ಬಿಟ್ಟು ಇನ್ನೊಂದು ಶುಕ್ರವಾರ ನಿಯಮಿತವಾಗಿ
ನಮ್ಮ ಪುರಸಭೆಯವರಿಗೆ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಡೆಪ್ಯುಟೇಷನ್ ಹಾಕಿದ್ದೀನಿ, ಅವ್ರು ಬರ್ತಾರ. ಅವರು ನಾವು ಕೂತ್ಕೊಂಡು ನಿಮ್ಗೆ ಏನಾಗುತ್ತೆ ಡೆಂಗು ಪ್ರಿವೆನ್ಷನ್ ಮಾಡಿಸ್ಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆ ಆಗಲಿ ಪುರಸಭೆ ಆಗಲಿ ನಿಮ್ಮ ಜೊತೆ ಕೂಡಿ ನೀವು ಏನೇ ಇದ್ದಾರೆ ಯಾವಾಗಲೂ ಇದ್ರು ನನ್ನೂ ಕಾಲ್ ಮಾಡಿ, ನನ್ನ ನಂಬರ್ ಕೊಡ್ತೀನಿ, ನಮ್ಮ ಸ್ಟಾಫ್ ನಂಬರ್ ಕೊಡ್ತೀನಿ, ನಿಮ್ಮ ಜೊತೆ ನಾವಿದ್ದೇವೆ. ಡೆಂಗು ಬರಲಾರ್ದ್ರೆ ನಿಮ್ಮೂ ಕರ್ತವ್ಯ ಇದೆ, ಪುರಸಭೆ ಇದೆ, ಆರೋಗ್ಯ ಇಲಾಖೆ ಇದೆ. ನಾವೆಲ್ಲರ ಜೊತೆ ಕೂಡಿ ಈ ಒಂದು ಕೆಲಸ ಮಾಡಿ ಡೆಂಗು ಬರಲಾರ್ದ್ರೆ ನೋಡ್ಕೊಳ್ಳೋಣ. ಆಮೇಲೆ ಅದ್ರ ಜೊತೆಯಲ್ಲೇ ಸರ್ ಹೇಳಿದಂತೆ ನಿಮ್ಮನ್ನೂ ಒಂದು ಪಾರ್ಟ್ ಇದೆ, ಇವ್ರದ್ದು ಒಂದು ಪಾರ್ಟ್ ಇದೆ, ನಮ್ದು ಒಂದು ಪಾರ್ಟ್ ಇದೆ. ಎಲ್ಲರೂ ತಮ್ಮ ಕರ್ತವ್ಯ ಮಾಡೋಣ. ನಮ್ಮ ಮ್ಯಾಗ ನೀವು ಹೇಳೋದು, ನಿಮ್ಮ ಮ್ಯಾಗ ಅವ್ರು ಹೇಳೋದು, ಅವ್ರ ಮ್ಯಾಗ ಇವ್ರು ಹೇಳೋದು, ಇದರಿಂದ ಏನು ಆಗಲ್ಲ. ಮೀಟಿಂಗ್ ಅದೇ ಉದ್ದೇಶ ಅದೇ, ನೀವೇನು ಪ್ರಾಬ್ಲಮ್ ಅಂತ ಹೇಳ್ಬೋದು, ಎಷ್ಟು ಆಗ್ತದೆ ಅವ್ರು ಮಾಡ್ತಾರೆ, ನೀವು ಏನಾಗ್ತದೆ ನಾವು ಮಾಡ್ತೇವೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಏನಾದರೂ ಕೇಳಬೇಕಾದ್ರೆ ದಯವಿಟ್ಟು ತಾವು ಕೇಳ್ಬೋದು. ನಿಮ್ಮ ಜೊತೆ ನಾವು ಸದಾ 24 ನಿಮ್ಮ ಜೊತೆ ಇರ್ತೇವೆ, ನಮ್ಮ ಸಿಬ್ಬಂದಿ ಇರ್ತವೆ. ಸೊ ಅದಕ್ಕಾಗಿ ಇವೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಪುರಸಭೆ ಮುಖ್ಯಾಧಿಕಾರಿ ನಾನು ಕರೆಸಿದ್ದಕ್ಕೆ ತಮ್ಮೆಲ್ಲ ಧನ್ಯವಾದಗಳನ್ನು ಮಾಡ್ತೀವಿ. ನಮಸ್ಕಾರ. ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ಪುರಸಭೆ ಮುಖ್ಯಾಧಿಕಾರಿ ಕಾಶಿನಾಥ್ ಧನ್ನಿ, ರವಿಕುಮಾರ್ ಪಾಟೀಲ್ ಹಾಗೂ ಚಿಂಚೋಳಿ ಆರೋಗ್ಯ ಸಂರಕ್ಷಣಾ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಕೇಂದ್ರ ರಾಜ್ಯ ಎಂದು ರಾಜಕಾರಣ ಮಾಡಬಾರದು. ಹಾನಿಯಾದ ಕುಟುಂಬದ ಜೊತೆ ಸರ್ಕಾರ ಇರಬೇಕು. ದುರ್ಘಟನೆ ನಡೆದಿರುವ ಬಗ್ಗೆ ನನಗೆ ಬೇಸರವಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಘಟನೆ ನಡೆದಿದೆ ಎನ್ನುವ ಮಾಹಿತಿ ಇದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಘಟನೆಯಿಂದ ಒಂದೇ ಕುಟುಂಬದ 5 ಮೃತಪಟ್ಟಿದ್ದ ದುರಂತ. 2018ರಲ್ಲಿ ನಾನು ಸಿಎಂ ಆಗಿದ್ದಾಗ ಭೂಕುಸಿತ ಆಗಿತ್ತು. ಆಗ ಮನೆ ಕಳೆದುಕೊಂಡವರಿಗೆ 10 ಲಕ್ಷ ಪರಿಹಾರ ಕೊಟ್ಟಿದ್ದೆವು. NDRF ಕಾರ್ಯಾಚರಣೆಯಲ್ಲಿ ಸಹಾಯ ಮಾಡುತ್ತಿದ್ದೆ. ಅದು ಕೂಡ ಕೇಂದ್ರ ಸರ್ಕಾರದ ಅಂಗವಲ್ಲವೇ? ಮೊದಲು ಇಂಥ ಘಟನೆಯಲ್ಲಿ ರಾಜಕಾರಣ ಮಾಡುವುದನ್ನು ರಾಜ್ಯ ಸರ್ಕಾರ ಬಿಡಲಿ ಎಂದು ಹೇಳಿದರು. ಎಂತೆಂಥ ದೇಶದಲ್ಲೂ ನಮ್ಮ ದೇಶದಲ್ಲೂ ಹಲವಾರು ಭಾಗದಲ್ಲಿ ಉತ್ತಮವಾದ ಕೆಲಸಗಳು ನಡೀತಾ ಇದೆ. ಆದರೆ ಇಲ್ಲಿ ಸ್ವಲ್ಪ ಅವೈಜ್ಞಾನಿಕವಾದ ರೀತಿಯ ಕೆಲಸ ಆಗಿದೆ ಅಂತಕ್ಕಂಥದ್ದು ARP ಅವರಿಂದ ನಡೆರ್ತಕ್ಕಂಥ ಕೆಲಸದ ಬಗ್ಗೆ ಏನೋ ಒಂದು ಟೀಕೆ ಇದೆ. ಇಲ್ಲಿ ಒಂದು ನಮ್ಮ ಅರಣ್ಯ ಇಲಾಖೆಯ ಕೆಲವು ತೀರ್ಮಾನಗಳನ್ನು ಕೊಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ನಾವು ಕಾಣ್ತೇವೆ. ಆದರೆ ಈಗ ನಾವು ಅದರ ಬಗ್ಗೆ ಟೀಕೆ ಮಾಡೋದ್ರಿಂದ ಉಪಯೋಗ ಇಲ್ಲ. ನಾವು ಯಾರು ಕಂಡರಿಯದೇ ಇರತಕ್ಕಂಥ ಒಂದು ಅನಾಹುತ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಅದು ವಿಶೇಷವಾಗಿ ಅದರಲ್ಲೂ 5 ಕುಟುಂಬದಲ್ಲಿ 5 ಜನ, ಅದು ಒಂದು ಪ್ರತಿನಿತ್ಯ ಶ್ರಮಜೀವಿಗಳಾಗಿ ಆ ಒಂದು ಟೀ ಶಾಪನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಕುಟುಂಬದ 5 ಸದಸ್ಯರು ಮರಣ ಹೊಂದಿರತಕ್ಕಂಥದ್ದು ಅತ್ಯಂತ ದಾರುಣವಾದಂಥ ಒಂದು ಘಟನೆ ಇದೆ. ಅದರ ಜೊತೆಗೆ 2-3 ದೊಡ್ಡ ಟ್ಯಾಂಕರ್ಗಳು ಆ ಒಂದು ಮಣ್ಣಿನ ಕುಸಿತ ಏನಿದೆ ಅದರಿಂದ ಆ ಒಂದು ಸ್ಪೀಡನ್ನು ನಾವು ಊಹೆ ಮಾಡಲಿಕ್ಕೂ ಆಗೋದಿಲ್ಲ. ಆ ಟ್ಯಾಂಕರ್ಗಳನ್ನು ಎಳ್ಕೊಂಡು ಹೋಗಿದ್ದಲ್ಲಿ ಬಿದ್ದಿರತಕ್ಕಂಥದ್ದು ಅದು ನಮ್ಮ ಭಾಗದಲ್ಲಿ ಈ ರೀತಿಯ ಒಂದು ಘಟನೆಗಳು ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕಾಣ್ತಾ ಇದ್ದೇವೆ. ಯಾಕೆಂದರೆ ನಾನು 2018ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೊಡಗು ಭಾಗದಲ್ಲಿ ಹಲವಾರು ಭಾಗದಲ್ಲಿ ಭೂಕುಸಿತ ಆದಂಥದ್ದು ನಾವು ಅವತ್ತೇನು ಕಂಡಿದ್ದೇವೆ. ಆ ಸಂದರ್ಭದಲ್ಲಿ ನನಗೂ ಸ್ವಲ್ಪ ಅನುಭವ ಆಗಿದೆ. ಆ ಸಂದರ್ಭ ನಾನೆಲ್ಲ ನೋಡಿದ್ದೇನೆ. ಅದೇ ರೀತಿ ಇಲ್ಲಿ ಒಂದೇ ನಿಮಿಷನಪ್ಪ, ಈಗ ಮಳೆ ಜೋರಾಗಿ ಬರ್ತಾ ಇದೆ. ಸ್ಲೈಡ್ ಅಧಿಕಾರಿಗಳ ಮೇಲೆ ನೀವು ಇಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ನೀವು ಕೂಗಾಡೋದ್ರಾಗುತ್ತಾ? ಇಲ್ಲ, ಅವರ ಮುಂದಾಗಿರುತ್ತೆ ಕ್ರಮ, ಅವ್ರಿಗೆ ಜವಾಬ್ದಾರಿ ಇದೆ. ಈಗ ಸ್ಲೈಡ್ ಆಗೋ ಚಾನ್ಸ್ ಇದೆ ಅನ್ನೋದು ಮಳೆ ದೊಡ್ಡ ಮಟ್ಟದಲ್ಲಿ ಯಾವ ಸಂದರ್ಭದಲ್ಲಿ ಬರುತ್ತಾ ಗೊತ್ತಿಲ್ಲ. ಆ ಸ್ಲೈಡ್ ಆದರೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದೆಲ್ಲ ಮಾಡಿದ್ದಾರೆ. ಬ್ಯಾಂಕ್ ವ್ಯವಹಾರದಲ್ಲಿ ಮೋದಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟರೆ CM ರಾಜೀನಾಮೆ ಕೊಡ್ತಾರೆ ಎಂದು ಬೀದರ್ನಲ್ಲಿ ಅಬಕಾರಿ ಸಚಿವ RB ತಿಮ್ಮಾಪುರ್ ಹೇಳಿದರು. ವಾಲ್ಮೀಕಿ ಹಗರಣ ವಿಚಾರವಾಗಿ ಬೀದರ್ನಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ಹಗರಣದಲ್ಲಿ ಯಾರೇ ಇರಲಿ ಕ್ರಮ ಕೈಗೊಳ್ಳುತ್ತೇವೆ. ನಮ್ಮದು ಸ್ವಚ್ಛ ಸರ್ಕಾರವಾಗಿ ನಡೆಯುತ್ತಿದೆ. ಬಾಗಲಕೋಟೆಯಲ್ಲಿ 7-8 ವರ್ಷ ಬ್ಯಾಂಕರ್ಸ್ ಲೂಟಿ ಮಾಡಿದ್ದಾರೆ. ಹಾಗಂತ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರ ಅಂತ ಹೇಳಬಹುದಲ್ವಾ? ನಿರ್ಮಲಾ ಸೀತಾರಾಮನ್ ಹಾಗೂ ಮೋದಿ ರಾಜೀನಾಮೆ ಕೊಡಬೇಕು ಅಂತ ನಾವು ಹೇಳಬಹುದಲ್ವಾ? ಬ್ಯಾಂಕ್ ಅವ್ಯವಹಾರ ಆಗ್ತಿವೆ, ಮೋದಿ ಸಾಹೇಬರು ರಾಜೀನಾಮೆ ಕೊಡಬೇಕಲ್ವಾ? ವಾಲ್ಮೀಕಿ ಹಗರಣದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ಈಗಾಗಲೇ ತನಿಖೆಗೆ ಕೊಟ್ಟಿದ್ದೇವೆ. ವಾಲ್ಮೀಕಿ ಹಗರಣವನ್ನು ಸರ್ಕಾರಕ್ಕೆ ತಳ್ಳಿದರೆ ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ನಡೆಯುತ್ತಿದೆ. ಬ್ಯಾಂಕ್ ಅವ್ಯವಹಾರದಲ್ಲಿ ಮೋದಿ ರಾಜೀನಾಮೆ ಕೊಟ್ಟರೆ ಇಲ್ಲಿ CM ರಾಜೀನಾಮೆ ಕೊಡ್ತಾರೆ ಎಂದು ಹೇಳಿದರು. ED ಅವ್ರ ಬಗ್ಗೆ ನಂಬಿಕೆನೇ ಹೋಗಿದೆ, CBI ಮೇಲೆ ನಂಬಿಕೆ ಹೋಗಿದೆ. ಬರೀ ವಿರೋಧ ಪಕ್ಷದವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥ ಕೆಲಸ BJP ಸರ್ಕಾರ, ಮೋದಿ ಸಾಹೇಬ್ರ ನೇತೃತ್ವ ಸರ್ಕಾರ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಕ್ಕಂಥದ್ದು. ಒಬ್ಬರು BJP ಅವರೆಲ್ಲ ಸತ್ಯ ಹರಿಶ್ಚಂದ್ರ ಇದ್ದಾರ? ಬರೀ ಕಾಂಗ್ರೆಸ್ಸು ಅಪೋಸಿಷನ್ ಪಾರ್ಟಿ ಯಾರಾದ್ರೂ ಟಾರ್ಗೆಟ್ ಮಾಡಿ ಇದು ಏನಿದು ಎಮರ್ಜೆನ್ಸಿ, ಯಾರೇನು ಬಾಯಿ ಬಿಡಬಾರ್ದು, ಯಾವ ಪಕ್ಷದವರು ಅಡ್ಡಾಡಬಾರ್ದು, ಯಾವ ಪಕ್ಷದವರು ಏನಾದರೂ ಮಾತಾಡಿದ್ರೆ ನಿಮ್ಗೆ ಈಡಿದೆ ನೋಡಿ, ಅವ್ನು ಒಳಗೆ ಹಾಕ್ತೀವಿ ನೋಡಿ ಅನ್ನೋದು ಅವ್ರ ಪಕ್ಷಕ್ಕೆ ಹೋದರೆ ಏನಿಲ್ಲ. ಇದೇ ಮಹಾರಾಷ್ಟ್ರದಲ್ಲಿ ಆಗಲಿಲ್ಲ, ಎಲ್ಲೆಲ್ಲಿ ಆಗಿದ್ದಾವೆ.
ಈ ಥ್ರೆಟ್ ಕೊಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನದ ವಿರೋಧಿ. ಇವರಿಂದ ದೇಶ ರಕ್ಷಣೆ ಆಗ್ತಲ್ಲ, ದೇಶ ಹಾಳಾಗ್ತಾಯಿದೆ. ಆ ದೃಷ್ಟಿನೇ ಇಟ್ಟುಕೊಂಡು ಇವತ್ತು ಈ ದೇಶದಲ್ಲಿ ಅವರು ಕಡಿಮೆ ಕೊಟ್ಟಿದ್ದಾರೆ, ಸೀಟ್ ಕಡಿಮೆ ಆಗಿದ್ದಾವೆ, ಕಾಂಗ್ರೆಸ್ಸಿನ ಹೆಚ್ಚಾಗಿದ್ದಾವೆ. ಅವ್ರಿಗೆ ಯಾವತ್ತರ ಜನ ಆಶೀರ್ವಾದ ಮಾಡಿದಾರೇನ್ರಿ? ಯಾವತ್ತರ 130 ಜನ ನಿಮ್ಮ ನಡಿರಪ್ಪ 130 ಜನ ನೀವು ಆಯ್ಕೆ ಆಗ್ರಿ, ನಿಮ್ಮನ್ನು ನಂಬಿದ್ದೀವಿ, ನಿಮ್ಗೆ ಓಟ್ ಹಾಕ್ತೀವಿ ಯಾವತ್ತರ ಆಗಿದೆನಾ? ಬರೀ ಕುತಂತ್ರ. ಈ ಸಲ ಕುತಂತ್ರ ನಡೆಯೋದಿಲ್ಲ. ಕಾಂಗ್ರೆಸ್ ಭದ್ರ ಇದೆ, ಯಾವುದೇನು ಮಾಡೋಕ್ಕಲ್ಲ. ಅವ್ರು ಕುತಂತ್ರ, ಅದೇ ಕುತಂತ್ರ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಈಗ ಮಾಡ್ಬೋದು. ಅವರು ಚಾಳಿನೇ ಹಂಗಿದೆ ರೀ, ಅದಕ್ಕೆ ಮಾಡ್ತಾರೆ. ಚಾಳಿ ನೋಡ್ರಿ, ಕಳ್ಳನಿಗೆ ಸುಳ್ಳನಿಗೆ ಮತ್ತಿಲ್ಲಿ ಏನಾರ ಸುಳ್ಳು ಹೇಳ ಅಂತೇಳಿ ಹೇಳೋಕ್ಕಾಗತ್ತೇನ? ಕಳ್ಳ ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್
9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.